ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ವಿ ದ್ವಿತೀಯ BA ಮತ್ತು BCom ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ಕೋರ್ಸ್ 2ನ ಬ್ಲಾಕ್ 2ರಲ್ಲಿರುವಂತಹ ಸಣ್ಣ ಕಥೆಗಳು ಅನ್ನುವಂತಹ ಒಂದು ಭಾಗವನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಮೊದಲ ಘಟಕ ಅಂದರೆ ಘಟಕ 5 ವೆಂಕಟಸ್ವಾಮಿಯ ಪ್ರಣಯ ಅನ್ನುವಂತಹ ಒಂದು ಕಥೆಯನ್ನು ನಮಗೆ ಇಟ್ಟಿದ್ದಾರೆ. ಅಂದರೆ ಇದೊಂದು ಚಿಕ್ಕ ಕಥೆಯಾಗಿರುತ್ತೆ. ಇದನ್ನು ಬರೆದಿರುವಂತಹವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಈ ಒಂದು ಕತೆ ಹೆಸರೇ ಹೇಳುವಂತೆ ವೆಂಕಟಸ್ವಾಮಿ ಅನ್ನುವಂತಹ ಒಬ್ಬ ವ್ಯಕ್ತಿಯ ಪ್ರೇಮ ಕಥೆ ಆಗಿರುತ್ತೆ. ಈ ಒಂದು ಪ್ರೇಮ ಕಥೆಯಲ್ಲಿ ಯಾವ ರೀತಿ ಸಂಭಾಷಣೆಗಳು ಬರುತ್ತೆ ಅಥವಾ ಯಾವ ರೀತಿಯ ಸಂದರ್ಭಗಳು ಇಲ್ಲಿ ಬಂದು ಒದಗುತ್ತೆ, ಹಾಗೆಯೇ ಹೇಗೆ ಈ ಒಂದು ಪ್ರೇಮ ಕಥೆ ಎಂಡ್ ಆಗುತ್ತೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ಒಂದು ಮುಖ್ಯವಾದಂತಹ ಒಂದು ಘಟಕ ಸಹ ಆಗತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಷಯನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಮೊದಲಿಗೆ ನಾವು ಲೇಖಕರ ಪರಿಚಯವನ್ನು ಮಾಡ್ಕೊಳ್ಳೋದಾದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರನ್ನು ಕನ್ನಡದ ಆಸ್ತಿ ಅಂತ ಹೇಳಿ ಕರೆಯಲಾಗುತ್ತೆ. ಕನ್ನಡದ ಆಸ್ತಿ ಎಂದೇ ಪ್ರಖ್ಯಾತರಾದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯ ಲೋಕದ ಧ್ರುವ ತಾರೆ ಅಂತ ಹೇಳಿ ಕರೆಯಬಹುದು. ಇವರ ಜನನ ಮತ್ತು ಜೀವನವನ್ನು ನೋಡೋದಾದರೆ ಜೂನ್ 6, 1891ರಲ್ಲಿ ಕೋಲಾರ ಜಿಲ್ಲೆಯ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಮೈಸೂರು ಸಿವಿಲ್ ಸರ್ವಿಸ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಹಳ್ಳಿಯಿಂದ ದಿಲ್ಲಿಯವರೆಗೆ ಜನಜೀವನವನ್ನು ಬಹಳ ಹತ್ತಿರದಿಂದ ಕಂಡವರಾಗಿರ್ತಾರೆ. ಇವರು ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಗಳು ಮತ್ತು ಬಿರುದುಗಳ ಬಗ್ಗೆ ನೋಡೋದಾದರೆ ಇವರನ್ನು ಸಣ್ಣ ಕಥೆಗಳ ಜನಕ ಎಂದು ಕರೆಯಲಾಗುತ್ತದೆ. ಕನ್ನಡದಲ್ಲಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರಕ್ಕೆ ಒಂದು ಭದ್ರ ಬುನಾದಿ ಹಾಕಿದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇವರ ಸಾಹಿತ್ಯದ ಘನತೆಯನ್ನು ಗುರುತಿಸಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ. ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳನ್ನು ನೋಡೋದಾದರೆ ಮೊದಲನೆಯದಾಗಿ ಕಾದಂಬರಿಗಳು. ಅಂದರೆ ಇವರು 2 ಕಾದಂಬರಿಗಳನ್ನು ಬರೆದಿದ್ದಾರೆ. ಒಂದು ಚನ್ನಬಸವ ನಾಯಕ ಮತ್ತು ಚಿಕ್ಕವೀರ ರಾಜೇಂದ್ರ. ಇಲ್ಲಿ ಚಿಕ್ಕವೀರ ರಾಜೇಂದ್ರ ಅನ್ನುವಂತಹ ಒಂದು ಕೃತಿ ಅಥವಾ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ. ಇನ್ನು ನೆಕ್ಸ್ಟ್ ಸಣ್ಣ ಕಥೆಗಳನ್ನು ಇವರು ಬರೆದಿದ್ದಾರೆ. ಮಾಸ್ತಿ 100 ಸಣ್ಣ ಕಥೆಗಳು ಅನ್ನುವಂತಹ ಇವರ ಅತ್ಯಂತ ಪ್ರಸಿದ್ಧವಾದಂತಹ ಸಂಕಲನ ಆಗಿರುತ್ತೆ. ಇನ್ನು ಇವರು ಕೆಲವೊಂದಷ್ಟು ನಾಟಕಗಳನ್ನು ಸಹ ಬರೆದಿರ್ತಾರೆ. ಅದರಲ್ಲಿ ಯಶೋಧರೆ ಮತ್ತು ಕಾಕನಕೋಟೆ ಅನ್ನುವಂಥದ್ದು ಪ್ರಮುಖವಾದದ್ದು. ಅದರಲ್ಲಿ ಕಾಕನಕೋಟೆ ಅನ್ನುವಂಥದ್ದು ಇದು ಚಲನಚಿತ್ರವಾಗಿಯೂ ಸಹ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇವರು ಬರೆದಿರುವಂತಹ ಆತ್ಮಕಥೆ ಯಾವುದು ಅಂತಂದರೆ ಭಾವ ಎಂಬ ಹೆಸರಿನಲ್ಲಿ 3 ಸಂಪುಟಗಳಲ್ಲಿ ತಮ್ಮ ಜೀವನಾನುಭವಗಳನ್ನು ಬರೆದಿದ್ದಾರೆ. ಇವರ ಸಾಹಿತ್ಯದ ಶೈಲಿ ಮತ್ತು ವೈಶಿಷ್ಟ್ಯವನ್ನು ನೋಡೋದಾದರೆ ಇವರು ಹೇಗೆ ಸಾಹಿತ್ಯವನ್ನು ಬರೀತಿದ್ರು ಅಂದರೆ ಮಾಸ್ತಿಯವರ ಕಥೆಗಳಲ್ಲಿ ಹೇಳುವಿಕೆ ಅಂದರೆ ಸ್ಟೋರಿ ಟೆಲ್ಲಿಂಗ್ ಶೈಲಿ ಅದ್ಭುತವಾಗಿರ್ತದೆ. ಅಂದರೆ ಇವರು ಬರೆಯುವಂತಹ ಪ್ರತಿಯೊಂದು ಕಥೆಗಳು ಸಹ ಯಾರೋ ನಮ್ಮ ಪಕ್ಕದಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಕುಳಿತು ಕತೆ ಹೇಳ್ತಿದ್ದಾರೇನೋ ಎಂಬ ಅನುಭವ ಓದುಗರಿಗೆ ಆಗುವ ರೀತಿಯಲ್ಲಿ ಇವರು ಸ್ಟೋರಿಯನ್ನು ಬರೀತಾರೆ. ಅಂದರೆ ನಾವು ಇದನ್ನು ಸ್ಟೋರಿ ಓದ್ತಾ ಇದ್ರೂ ಸಹ ಯಾರೋ ನಮಗೆ ಸ್ಟೋರಿ ಹೇಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಸ್ಟೋರಿ ಬರೆಯುವ ಶೈಲಿ ಆಗಿರುತ್ತೆ. ಇವರ ಕಥೆಗಳಲ್ಲಿ ಮಾನವೀಯತೆ, ಮೌಲ್ಯಗಳು, ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವಿನ ಸಮತೋಲನ ಕಂಡುಬರುತ್ತದೆ. ವೆಂಕಟಸ್ವಾಮಿಯ ಪ್ರಣಯ ಅನ್ನುವಂತಹ ಕಥೆಯಲ್ಲೂ ಸಹ ಅವರು ಎಲ್ಲಿಯೂ ವೆಂಕಟಸ್ವಾಮಿಯನ್ನು ಟೀಕಿಸುವುದಿಲ್ಲ ಅಥವಾ ಸಮಾಜವನ್ನು ಕಟುವಾಗಿ ನಿಂದಿಸುವುದಿಲ್ಲ. ಬದಲಿಗೆ ಇದ್ದಿದ್ದನ್ನು ಇದ್ದಂತೆಯೇ ಚಿತ್ರಿಸಿ ಓದುಗರೇ ನಿರ್ಧಾರವನ್ನು ಮಾಡುವಂತೆ ಮಾಡುತ್ತಾರೆ. ವೆಂಕಟಸ್ವಾಮಿಯ ಪ್ರಣಯ ಅನ್ನುವಂತಹ ಕಥೆಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳನ್ನು ನಾವೀಗ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀವಿ. ಕ್ಯಾರೆಕ್ಟರ್ಸ್ನ ನೋಡೋದಾದರೆ ಮೊದಲಿಗೆ ವೆಂಕಟಸ್ವಾಮಿ ಅಂತ ಹೇಳ್ಬೋದು. ವೆಂಕಟಸ್ವಾಮಿ ಇವನು ಕಥೆಯ ನಾಯಕ. ಊರಿನ ನಾಯಿಂದ ಅಂದರೆ ಕ್ಷೌರಿಕ ಸಮುದಾಯದವನು, ಅಂದರೆ ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ತಾರಲ್ಲ ಆ ಒಂದು ಸಮುದಾಯಕ್ಕೆ ಸೇರಿದವನಾಗಿರ್ತಾನೆ. ಮೃದು ಸ್ವಭಾವದವನಾದರೂ ಸಹ ತನ್ನ ಪ್ರೀತಿಯ ವಿಷಯದಲ್ಲಿ ಬಹಳ ದೃಢನಿಷ್ಠೆಯನ್ನು ಹೊಂದಿದ್ದ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು 2ನೆಯ ಪಾತ್ರಧಾರಿ ಅಂದರೆ ದೊಂಬರ ಹುಡುಗಿ. ಅಂದರೆ ಇಲ್ಲಿ ವೆಂಕಟಸ್ವಾಮಿ ಏನಿರ್ತಾನೆ ಅವನ ಪ್ರೇಯಸಿ ಆಗಿರ್ತಾಳೆ ಈಕೆ. ಕೌಶಲ್ಯ ಭರಿತ ಕಸರತ್ತು ಪ್ರದರ್ಶಿಸುವ ಸಾಹಸಿ ಹೆಣ್ಣು ಮಗಳು. ದೊಂಬರ ಅಂತಂದರೆ ಅದೊಂದು ರೀತಿಯ ಜಾನಪದ ಶೈಲಿಯ ಸಾಹಸಮಯವಾದಂತಹ ಒಂದು ಆಟ ಅಂತಲೇ ಹೇಳ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಕಥೆಯಲ್ಲಿ ಬರುವಂತಹ
ಪಾತ್ರಧಾರಿಗಳಲ್ಲಿ ನರಸ ಮತ್ತು ಮುನಿಯಮ್ಮ ಅನ್ನುವಂಥವ್ರು. ನರಸ ವೆಂಕಟಸ್ವಾಮಿಯ ತಂದೆ, ಮುನಿಯಮ್ಮ ವೆಂಕಟಸ್ವಾಮಿಯ ತಾಯಿಯಾಗಿರ್ತಾಳೆ. ಮಗನ ಬಗ್ಗೆ ಮಮತೆ ಇದ್ದರೂ ಸಹ ಸಾಮಾಜಿಕ ಗೌರವ ಮತ್ತು ಜಾತಿಯ ಕಟ್ಟುಪಾಡುಗಳಿಗೆ ಹೆದರುವಂತಹ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ನೆಕ್ಸ್ಟು ಕೊನೆಯದಾಗಿ ಗೌಡರು ಈ ಹಳ್ಳಿಯ ಯಜಮಾನರಾಗಿರ್ತಾರೆ. ಅಧಿಕಾರ ಮತ್ತು ಊರಿನ ಮರ್ಯಾದೆಯ ಪ್ರತೀಕವಾಗಿ ಇಲ್ಲಿ ಕಾಣಬಹುದಾಗಿರುತ್ತೆ. ನೆಕ್ಸ್ಟು ಕೊನೆಯದಾಗಿ ರಾಮಸ್ವಾಮಿ ಅನ್ನುವಂಥವ್ರು. ರಾಮಸ್ವಾಮಿ ಅನ್ನುವಂಥವ್ರು ಲೇಖಕರ ಸ್ನೇಹಿತರಾಗಿರ್ತಾರೆ. ಲೇಖಕರ ಸ್ನೇಹಿತರಾಗಿ ಲೇಖಕರಿಗೆ ಕಥೆಯನ್ನು ಹೇಳುವಂಥವರಾಗಿ ಇಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಕಥೆಯನ್ನು ಲೇಖಕರಿಗೆ ವಿವರಿಸುವ ಅವರ ಗೆಳೆಯನಾಗಿರ್ತಾರೆ. ಇನ್ನು ನೆಕ್ಸ್ಟು ಈ ಒಂದು ಕಥೆಯ ವಸ್ತು ಅಥವಾ ಕೇಂದ್ರ ವಸ್ತು ವಿಷಯವನ್ನು ನೋಡೋದಾದರೆ, ಈ ಒಂದು ಕಥೆಯ ಥೀಮ್ ಏನಾಗಿರುತ್ತೆ ಅಂದರೆ, ಇದನ್ನು ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ವೆಂಕಟಸ್ವಾಮಿಯ ಪ್ರಣಯ ಕಥೆಯ ವಸ್ತು ವಿಷಯವನ್ನು ಚರ್ಚಿಸಿ ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನು ಸಹ ಕೇಳ್ಬೋದಾಗಿರುತ್ತೆ. ಹಾಗಾಗಿ ಈ ಒಂದು ವಸ್ತು ವಿಷಯವನ್ನು ನೋಡೋದಾದರೆ, ಈ ಕಥೆಯ ಕೇಂದ್ರ ವಸ್ತು ಪ್ರೇಮದ ಸಾಂಸ್ಕೃತಿಕ ಆಯಾಮ. ಇದು ಒಂದು ಪ್ರೇಮ ಕಥೆ ಆಗಿರುತ್ತೆ, ಜೊತೆಗೆ ಒಂದು ಸಾಂಸ್ಕೃತಿಕ ಆಯಾಮವನ್ನು ಸಹ ಇಲ್ಲಿ ಹೊಂದಿರುತ್ತೆ. ಇದರಲ್ಲಿ ಮೊದಲನೆಯದಾಗಿ ವೈಯಕ್ತಿಕ ವರ್ಸಸ್ ಸಾಮಾಜಿಕ, ಅಂದರೆ ಇಲ್ಲಿ ವೈಯಕ್ತಿಕವಾಗಿರುವಂತಹ ಒಂದು ವಿಷಯ, ಜೊತೆಗೆ ಅದು ವೈಯಕ್ತಿಕವಾಗಿದ್ರೂ ಸಹ ಸಾಮಾಜಿಕವಾಗಿ ಇಲ್ಲಿ ಕಾಣಿಸಿಕೊಳ್ಳುವಂತಹದ್ದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಪ್ರಣಯ ಎಂಬುದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಖಾಸಗಿ ವಿಷಯವಲ್ಲ. ಇಲ್ಲಿ ಪ್ರಣಯ ಅಂತಂದರೆ ಪ್ರೀತಿ ಅಂತ ಹೇಳ್ಬೋದು. ಪ್ರೀತಿ ಎಂಬುದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಖಾಸಗಿ ವಿಷಯವಾಗಿರಲ್ಲ ಈ ಒಂದು ಕಥೆಯಲ್ಲಿ. ಅದು ಹೇಗೆ ಇಡೀ ಕುಟುಂಬ, ಜಾತಿ ಮತ್ತು ಹಳ್ಳಿಯ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ಇಲ್ಲಿನ ಮುಖ್ಯ ವಸ್ತು ಆಗಿರುತ್ತೆ. ಇದು ಲವ್ ಸ್ಟೋರಿ ಆಗಿದ್ರೂ ಸಹ ಇದು ಇಬ್ಬರು ವ್ಯಕ್ತಿಯ ಖಾಸಗಿ ವಿಷಯ ಆಗಿರಲ್ಲ, ಬದಲಾಗಿ ಇಡೀ ಒಂದು ಹಳ್ಳಿ, ಆ ಹಳ್ಳಿಯ ಜನತೆ, ಅಲ್ಲಿರುವಂತಹ ಗೌಡರು, ಹಾಗೆಯೇ ಆ ವ್ಯಕ್ತಿಯ ಅಂದರೆ ಈ ಪ್ರೇಮಿಗಳ ತಂದೆ ತಾಯಿ, ಅವರ ಕುಟುಂಬ ಎಲ್ಲರಿಗೂ ಸಹ ಸೇರುವಂತಹ ಒಂದು ವಿಷಯವಾಗಿ ಇಲ್ಲಿ ಕಾಣಬಹುದಾಗಿರುತ್ತೆ. ನೆಕ್ಸ್ಟು ಜಾತಿ ಮತ್ತು ವೃತ್ತಿ, ಅಂದರೆ ವೆಂಕಟಸ್ವಾಮಿ ತನ್ನ ವೃತ್ತಿಯನ್ನು ಬಿಟ್ಟು ದೊಂಬರ ಹುಡುಗಿಯ ಜೊತೆಗೆ ಹೋಗುವುದು ಹಳ್ಳಿಯ ಮಿರಾಸು, ಅಂದರೆ ವಂಶ ಪಾರಂಪರ್ಯವಾಗಿರುವಂತಹ ಒಂದು ಹಕ್ಕು ವ್ಯವಸ್ಥೆಗೆ ಧಕ್ಕೆ ತರುತ್ತೆ ಅಂತ ಹೇಳಲಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯಾದ್ರೂ ಸಹ ಅವ್ರದ್ದೇ ಜಾತಿಯಲ್ಲಿ ಅವರದೇ ಪಂಗಡಕ್ಕೆ ಸೇರಿದಂಥ ಹುಡುಗಿಯನ್ನು ವಿವಾಹವಾಗಬೇಕಾಗಿರುತ್ತೆ. ಆದರೆ ಇವನೇನು ಮಾಡ್ತಾನೆ, ಅವರ ಪಂಗಡವಲ್ಲದೆ ಬೇರೆ ಪಂಗಡದ ಹುಡುಗಿಯನ್ನು ಇಷ್ಟಪಡೋದು ಅಥವಾ ಬೇರೆ ಸಮುದಾಯದ ಹುಡುಗಿಯನ್ನು ಇಷ್ಟಪಡೋದು. ಇವರು ಕ್ಷೌರಿಕ ಸಮುದಾಯಕ್ಕೆ ಸೇರಿದ್ರೂ ಸಹ ಇಲ್ಲಿ ವಾಸ್ತವವಾಗಿ ಅಥವಾ ಸಾಮಾಜಿಕವಾಗಿ ನಾವು ನೋಡೋದಾದರೆ ಕ್ಷೌರಿಕ ಸಮುದಾಯವು ದೊಂಬರ ಸಮುದಾಯಕ್ಕಿಂತ ಸ್ವಲ್ಪ ಮೇಲ್ವರ್ಗದಲ್ಲಿ ಇರುತ್ತೆ. ಹಾಗಾಗಿ ವೆಂಕಟಸ್ವಾಮಿ ಇಷ್ಟಪಡುವಂತಹ ಕೆಳವರ್ಗಕ್ಕೆ ಸೇರಿದವಳಾಗಿದ್ದು ಆಕೆಯನ್ನು ಮದುವೆಯಾಗುವುದು ಸಾಮಾಜಿಕವಾಗಿ ಸಮಸ್ಯೆಯಾಗಿ ಇಡೀ ಹಳ್ಳಿ ಮತ್ತು ಅವರ ಇಬ್ಬರ ಕುಟುಂಬಕ್ಕೆ ಸಂಬಂಧಪಡೋದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ನೆಕ್ಸ್ಟು ಅಂತರಂಗದ ತುಡಿತ, ಅಂದರೆ ಸಮಾಜದ ಕಟ್ಟುಪಾಡುಗಳಿಗಿಂತ ಮನಸ್ಸಿನ ಒಲವೇ ದೊಡ್ಡದು ಎಂಬುದು ವೆಂಕಟಸ್ವಾಮಿಯ ನಿಲುವಾಗಿರುತ್ತೆ. ಸಮಾಜ ಇವರ ಪ್ರೀತಿಯನ್ನು ಬಹಳ ವಿರೋಧಿಸ್ತಾರೆ, ಆದ್ರೂ ಸಹ ತಾನು ಇಷ್ಟಪಟ್ಟ ಹುಡುಗಿಯನ್ನೇ ವಿವಾಹವಾಗಬೇಕು ಅಂತ ಸಹ ಬಯಸ್ತಾನೆ. ಅದು ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಆಕೆಯ ಮುಖವನ್ನಾದರೂ ನೋಡಬೇಕು ಅಂತ ಹೇಳಿ ಆತ ಬಯಸುವುದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಒಟ್ಟಿನಲ್ಲಿ ಈ ಒಂದು ವೆಂಕಟಸ್ವಾಮಿ ಪ್ರಣಯ ಅನ್ನುವಂತಹ ಒಂದು ಕತೆ ಏನಿದೆ, ಇದೊಂದು ಟ್ರಾಜಿಡಿ ಲವ್ ಸ್ಟೋರಿ ಅಂತ ಹೇಳಬಹುದಾಗಿರುತ್ತೆ. ಈ ಒಂದು ವೆಂಕಟಸ್ವಾಮಿ ಪ್ರಣಯ ಕಥೆಯ ಸವಿಸ್ತಾರವಾದಂತಹ ಸಾರಾಂಶವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಕತೆ ಹೇಗೆ ಪ್ರಾರಂಭ ಆಗುತ್ತೆ ಅಂತಂದರೆ, ಲೇಖಕರ ಗೆಳೆಯ ರಾಮಸ್ವಾಮಿ ಎಂಬುವವರು ಹಳೆಯ ನೆನಪನ್ನು ಹಂಚಿಕೊಳ್ಳುವುದರೊಂದಿಗೆ ಆರಂಭ ಆಗತ್ತೆ. ಅಂದರೆ ಈ ಒಂದು ಕತೆ ಈಗಾಗಲೇ ನಡೆದು ಹೋಗಿರುವಂತಹ ಕಾಲದ ಕಥೆಯಾಗಿರುತ್ತೆ. ಅದನ್ನು ಈಗ ಏನು ಮಾಡ್ತಿದ್ದಾರೆ, ಲೇಖಕರ ಗೆಳೆಯ ರಾಮಸ್ವಾಮಿಯವರು ಲೇಖಕರಿಗೆ ಹೇಳುವ ರೀತಿಯಲ್ಲಿ ಈ ಕಥೆಯನ್ನು ಬರೆಯಲಾಗಿರುತ್ತೆ. ಹಾಗಾಗಿ ಇಲ್ಲಿ ರಾಮಸ್ವಾಮಿಯವರು ತಮ್ಮ ಹಳೆಯ ನೆನಪುಗಳನ್ನು ಸ್ನೇಹಿತನೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಈ ಒಂದು ಕತೆ ಪ್ರಾರಂಭ ಆಗುತ್ತೆ. ಹಳ್ಳಿಯ ಕೆರೆಯ ಪಕ್ಕದ ಒಂದು ಸಮಾಧಿಯನ್ನು ನೋಡಿದಾಗ ಈ ಕತೆ ತೆರೆದುಕೊಳ್ಳುತ್ತೆ. ಅಂದರೆ ಹಳ್ಳಿಗೆ, ಅಂದರೆ ತನ್ನ ಸ್ನೇಹಿತನನ್ನು ನೋಡೋದಕ್ಕೋಸ್ಕರ
ಸ್ನೇಹಿತನ ಗ್ರಾಮಕ್ಕೆ ಹೋಗಿದ್ದಂತಹ ಲೇಖಕರು ಸ್ನೇಹಿತನ ತೋಟದಲ್ಲಿ ಕುಳಿತು ಮಾತುಕತೆಯನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಆ ಹಳ್ಳಿಯ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ತನ್ನ ಜೀವನದ ಕಷ್ಟ ಸುಖಗಳನ್ನು ಹೇಳ್ಕೊಳ್ತಾ ಇರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸ್ಥಳ ಲೇಖಕರಿಗೆ ಬಹಳ ಇಷ್ಟ ಆಗತ್ತೆ. ಹಾಗಾಗಿ ಆ ಒಂದು ಜಾಗವನ್ನು ನೋಡಿ ಆ ಜಾಗದಲ್ಲಿ ತುಂಬ ಚೆನ್ನಾಗಿ ಇದೆ ಅಂತ ಹೇಳಿ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಆ ಜಾಗದಲ್ಲಿ ಇದ್ದಂತಹ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾ ಹೋದಾಗ ಈ ಒಂದು ಕತೆ ಹುಟ್ಕೊಳ್ಳೋದನ್ನು ನಾವು ನೋಡ್ಬೋದು. ಅಂದರೆ ಆ ಜಾಗ ಹೇಗಿರುತ್ತೆ ಅಂದರೆ ಅಲ್ಲೊಂದು ತೋಟ ಇರುತ್ತೆ. ಆ ತೋಟದ 4 ಮೂಲೆಗೆ ಮರವನ್ನು ನೆಟ್ಟಿರ್ತಾರೆ ಮತ್ತು ಮಧ್ಯದಲ್ಲಿ ಇನ್ನೊಂದು ಮರವನ್ನು ನೆಟ್ಟಿರ್ತಾರೆ. ಈ ಮರಗಳು ನೆಟ್ಟಿರೋದು ಲೇಖಕರಿಗೆ ನೋಡೋದಕ್ಕೆ ಏನೋ ಒಂದು ರೀತಿಯ ವಿಶೇಷವಾಗಿ ಕಾಣಿಸುತ್ತೆ. ಹಾಗಾಗಿ ಅದನ್ನು ನೋಡಿ ಲೇಖಕರು ತಮ್ಮ ಸ್ನೇಹಿತನೊಂದಿಗೆ ಹೇಳುವಾಗ ಇಲ್ಲಿ ತುಂಬ ಚೆನ್ನಾಗಿದೆ, ಅದನ್ನು ಏನು 4 ಮೂಲೆಗೆ ಒಂದೊಂದು ಮರಗಳನ್ನು ನೆಟ್ಟು ಪಂಚವಟಿ ಮಾಡಿಬಿಟ್ಟಿದ್ದಾರಲ್ಲ ಅಂತ ಹೇಳಿದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಅದು ಕೇವಲ ಮರಗಳನ್ನು ನೆಟ್ಟಿರುವಂತಹ ಜಾಗ ಅಲ್ಲ, ಬದಲಾಗಿ ಅಲ್ಲೊಂದು ಗೋರಿ ಇದೆ. ಆ ಗೋರಿಯ ಒಳಗಿರುವ ವ್ಯಕ್ತಿಗೆ ಒಂದು ಕತೆ ಇದೆ. ಆ ಕತೆ ಈ ಒಂದು ಟ್ರಾಜಿಡಿ ಸ್ಟೋರಿ ಇದೆ ಅಂತ ಹೇಳ್ತಾ ಹೋದಾಗ ತನ್ನ ಮಗನ ನೆನಪಿಗಾಗಿ ತಂದೆ ಅಲ್ಲಿ ಮರಗಳನ್ನು ನೆಟ್ಟಿರುವಂತಹದ್ದು ಅಂತ ಹೇಳುವಂತಹ ಒಂದು ಸಂದರ್ಭದಲ್ಲಿ ಈ ವೆಂಕಟಸ್ವಾಮಿಯ ಪ್ರೇಮ ಕಥೆಯಲ್ಲಿ ತೆರೆದುಕೊಳ್ಳುವಂತಹದ್ದನ್ನು ನಾವು ಕಾಣಬಹುದಾಗಿರುತ್ತೆ. ಇಲ್ಲಿ ವೆಂಕಟಸ್ವಾಮಿ ಅನ್ನುವಂಥ ಒಬ್ಬ ಹುಡುಗ ಏನಿದ್ದಾನೆ, ಈ ಕಥೆಯ ನಾಯಕ, ಅವನು ಊರಿನ ನಾಯಿಂದ ಅಂದರೆ ಕ್ಷೌರಿಕ ಅಂತ ಹೇಳ್ಬೋದು. ಯಾರು ಕಟಿಂಗ್ ಶೇವಿಂಗ್ ಮಾಡ್ತಾರಲ್ಲ ಅವ್ರನ್ನ ಕ್ಷೌರಿಕ ಅಂತ ಹೇಳ್ತಾರೆ. ಆ ಕ್ಷೌರಿಕ ನರಸನ ಮಗನಾಗಿರ್ತಾನೆ. ವೆಂಕಟಸ್ವಾಮಿಯ ತಂದೆ ಹೆಸರು ನರಸ ಅಂತ ನಾನು ಈಗಾಗಲೇ ಹೇಳಿದೆ. ನರಸನ ಮಗ ಅಂದರೆ ಕ್ಷೌರಿಕ ನರಸನ ಮಗ ವೆಂಕಟಸ್ವಾಮಿ ಆಗಿರ್ತಾನೆ. ಈಗ ಓದೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆಸಕ್ತಿ ಇರೋದಿಲ್ಲ. ಬದಲಿಗೆ ತನ್ನ ತಂದೆ ಮಾಡ್ತಿದ್ದಂತಹ ಕೆಲಸವನ್ನು ಬಹಳ ಚುರುಕಾಗಿ ಬಹಳ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ. ಹಾಗಾಗಿ ತಂದೆಗೂ ಸಹ ಏನೋ ತನ್ನ ಜೀವನಕ್ಕೆ ಬೇಕಾದಂತಹ ವೃತ್ತಿಯನ್ನು, ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ವೃತ್ತಿಯನ್ನು ನನ್ನ ಮಗ ಮುಂದುವರಿಸ್ಕೊಂಡು ಹೋಗ್ತಾನೆ ಅಂತ ಹೇಳಿ ಖುಷಿಯಲ್ಲಿ ಅವನು ಸಹ ಶಾಲೆಗೆ ಹೋಗೋದಕ್ಕೆ ಯಾವುದೇ ರೀತಿಯಾದಂಥ ಒತ್ತಾಯವನ್ನು ಮಾಡದೆ ಅವನ ಪಾಡಿಗೆ ಅವನನ್ನು ಬಿಟ್ಟಿರ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಊರಿಗೆ ದೊಂಬರ ಆಟ ಆಡುವಂತಹ ವ್ಯಕ್ತಿಗಳ ಅಥವಾ ದೊಂಬರರ ಗುಂಪು ಬರುತ್ತದೆ. ಅದು ಇಡೀ ಗ್ರಾಮಕ್ಕೆ ಒಂದು ಹಬ್ಬದ ವಾತಾವರಣವಾಗಿರುತ್ತೆ. ಯಾಕೆ ಅಂತಂದರೆ ಹಳ್ಳಿಗಳಲ್ಲಿ ಈ ದೊಂಬರಾಟದವರು ಅಥವಾ ಈ ಗೊಂಬೆ ಆಡಿಸೋರು ಯಾರಾದರೂ ಬಂದರು ಅಂತಂದರೆ ಅದು ಇರೋಬರೋ ಹಳ್ಳಿಯಲ್ಲಿರುವಂತಹ ಜನರಿಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಸಹ ಅದನ್ನು ನೋಡೋದೇ ಒಂದು ರೀತಿಯ ವಿಶೇಷವಾಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಆ ದೊಂಬರರು ಬಂದಿರುವಂತಹದ್ದು ಬಹಳ ಸಂತೋಷಕರವಾದಂತಹ ವಿಚಾರವಾಗಿ ಕಾಣಿಸ್ಕೊಳ್ಳುತ್ತೆ. ಮಾರನೇ ದಿನ ಆಟ ಶುರುವಾಗುತ್ತೆ. ಶಾಲೆಯ ಮೇಷ್ಟ್ರಿಗೆ ಜ್ವರ ಬಂದ ಕಾರಣ ಶಾಲೆಗೆ ರಜೆ ಸಿಗುತ್ತದೆ. ಇಲ್ಲಿ ನಿಜವಾಗ್ಲೂ ಮೇಷ್ಟ್ರಿಗೂ ಜ್ವರ ಬಂದಿತ್ತು ಅಥವಾ ಅವರೂ ಕೂಡ ಆಟ ನೋಡೋಣ ಅಂತ ಸ್ಕೂಲಿಗೆ ರಜೆ ಕೊಟ್ಟರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೋಗಿ ಬಯಸಿದ್ದು ಹಾಲನ್ನು ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನೋಂಗೆ ಇಲ್ಲಿ ಡೊಂಬರರು ಬರೋದಕ್ಕೂ ಮಾಸ್ಟ್ರಿಗೆ ಜ್ವರ ಬರೋದಕ್ಕೂ ಮಕ್ಕಳಿಗೆ ರಜೆ ಸಿಗೋದಕ್ಕೂ ಸರಿಯಾಗತ್ತೆ. ಎಲ್ಲರೂ ಕೂಡ ಖುಷಿಯಿಂದ ಈ ಒಂದು ಡೊಂಬರರ ಆಟವನ್ನು ನೋಡೋದಕ್ಕೆ ಹೋಗ್ತಾರೆ. ದೊಂಬರರ ಹುಡುಗಿಯೊಬ್ಬಳು ಎತ್ತರದ ಕಂಬದ ಮೇಲೆ ಹತ್ತಿ ಸಾಹಸ ಪ್ರದರ್ಶಿಸುತ್ತಾಳೆ. ಈ ಒಂದು ಆಟ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಹೇಗಿರುತ್ತೆ, ಅವರು ದೊಂಬರಾಟ ಆಡುವವರು ಒಂದು ಹಗ್ಗದ ಮೇಲೆ ನಡೆಯುವಂತಹದ್ದು, ಕಂಬದ ಮೇಲೆ ಹತ್ತುವಂಥದ್ದು, ಇಂತಹ ಎಲ್ಲ ಸಾಹಸಗಳನ್ನು ಮಾಡ್ತಾ ಇರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಒಬ್ಬಳು ಹುಡುಗಿ ಎತ್ತರದ ಕಂಬದ ಮೇಲೆ ಹತ್ತಿ ಸಾಹಸವನ್ನು ಮಾಡ್ತಾ ಇರ್ತಾಳೆ, ಕಸರತ್ತನ್ನು ಮಾಡ್ತಾ ಇರ್ತಾಳೆ. ಅವಳು ತೆಂಗಿನ ಮರ ಹತ್ತುವ ಅಳಿಲಿನಂತೆ ಸರಸರ ಕಂಬ ಹತ್ತಿ ಅದರ ತುದಿಯಲ್ಲಿ ಹೊಟ್ಟೆಯ ಮೇಲೆ ಸಮತೋಲನ ಕಾಯ್ದುಕೊಂಡು ಚಕ್ರದಂತೆ ಸುತ್ತುತ್ತಾಳೆ. ಅವಳ ಆ ವೇಗ ಮತ್ತು ಕೌಶಲ್ಯ ನೋಡಿದ ಜನರು ಉಸಿರು ಬಿಗಿಹಿಡಿದು ನೋಡುತ್ತಾರೆ. ಇದೆಲ್ಲ ನೋಡೋದಕ್ಕೆ ನಮಗೂ ಸಹ ಭಯ ಆಗತ್ತೆ. ಅವರು ಮಾಡುವಂತಹ ಕಸರತ್ತುಗಳಿರುತ್ತಲ್ಲ, ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋ ರೀತಿಯಲ್ಲಿ ಭಯ ಆಗ್ತಾ ಇರುತ್ತೆ. ಅದೇ ರೀತಿ ಇಲ್ಲೆಲ್ಲರೂ ಕೂಡ ಜನರು ಅವಳು ಮಾಡ್ತಿದ್ದಂತಹ ಕೌಶಲ್ಯಗಳನ್ನು, ಆ ವೇಗವನ್ನು ನೋಡಿ ಬಹಳ ಭಯದಿಂದ ಉಸಿರು ಬಿಗಿ ಹಿಡಿದು ನೋಡ್ತಾ ಇರ್ತಾರೆ.
ಈ ಒಂದು ಸಾಹಸವನ್ನು ನೋಡಿದಂತಹ ವೆಂಕಟಸ್ವಾಮಿ ಅವಳ ಶಕ್ತಿ ಮತ್ತು ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಮಾರು ಹೋಗುತ್ತಾನೆ. ಇಲ್ಲಿ ಯಾರು ಕಸರತ್ತನ್ನು ಮಾಡ್ತಾ ಇದ್ರಲ್ಲ ಆ ಹುಡುಗಿಯನ್ನು ನೋಡಿದ್ದೆ ನಮ್ಮ ವೆಂಕಟಸ್ವಾಮಿಗೆ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ, ಹಾಗೆ ಅವನಿಗೆ ನೋಡಿದ ತಕ್ಷಣ ಅಲ್ಲಿ ಪ್ರೀತಿ ಆಗಿ ಹೋಗ್ಬಿಡತ್ತೆ. ಅಂದರೆ ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಅವನು ಮಾರು ಹೋಗ್ತಾನೆ. ಇದಾದ ನಂತರ ಏನಾಗುತ್ತೆ, ಅವನ ಪ್ರೀತಿ ಪ್ರೇಮದ ವಿಚಾರ ಇಡೀ ಊರಿಗೆಲ್ಲ ಗೊತ್ತಾಗತ್ತೆ. ಗೊತ್ತಾಗೋದಕ್ಕೂ ಮೊದಲು ಏನು ಮಾಡ್ತಾರೆ, ಆ ದೊಂಬರರು ಏನು ಮಾಡ್ತಾರೆ, ಒಂದು 4 ದಿನ ಆ ಊರಲ್ಲಿ ಆ ಹಳ್ಳಿಯಲ್ಲಿ ಇದ್ದು ಅವ್ರು ನೆಕ್ಸ್ಟ್ ಏನು ಇನ್ನೊಂದು ಊರನ್ನು ನೋಡ್ಕೊಂಡು ಹೋಗುವಂಥದ್ದು. ಒಂದೇ ಕಡೆ ಅವರು ನಿಲ್ಲುವಂತಹವರಲ್ಲ. ಅವರ ಹೊಟ್ಟೆಪಾಡಿಗೋಸ್ಕರ ಊರಿಂದ ಊರಿಗೆ ಅಲೆಯುವಂತಹ ಜನ ಆಗಿರ್ತಾರೆ ಅವರು. ಹಾಗಾಗಿ ಇವರ ಹಳ್ಳಿಯಲ್ಲಿ ಆಟಗಳನ್ನು ಮುಗಿಸಿ ನೆಕ್ಸ್ಟ್ ಅವರು ಇನ್ನೊಂದು ಊರಿಗೆ, ಪಕ್ಕದ ಹಳ್ಳಿಗೆ ಹೋಗ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ದೊಂಬರರು ಊರು ಬಿಟ್ಟು ಹೋಗುವಾಗ ವೆಂಕಟಸ್ವಾಮಿ ಕೂಡ ಅವರ ಜೊತೆ ಹೋಗ್ತಾನೆ. ಈಗೇನು ಇವರು ಊರನ್ನ ಬಿಟ್ಟು ನೆಕ್ಸ್ಟ್ ಪಕ್ಕದ ಊರಿಗೆ ಹೋದ್ರು, ಅಂತಹ ಸಂದರ್ಭದಲ್ಲಿ ವೆಂಕಟಸ್ವಾಮಿ ಕೂಡ ಅವಳ ಹುಡುಗಿಯ ನೋಡಿ ಆ ಹುಡುಗಿಗೆ ಇಷ್ಟಪಟ್ಟಿರ್ತಾನಲ್ಲ, ಹಾಗಾಗಿ ಅವ್ರ ಹಿಂದೆ ಅವ್ರ ಜೊತೆಲೇ ಅವರು ಯಾವ ಊರಿಗೆ ಹೋಗ್ತಾರೆ ಆ ಊರಿಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಇದು ಊರಿನಲ್ಲಿ ದೊಡ್ಡ ಸುದ್ದಿ ಆಗುತ್ತದೆ. ಇಲ್ಲಿ ಯಾವಾಗ ಅವನು ದೊಂಬರ ಹುಡುಗಿಯ ಹಿಂದೆ ಹೋದ್ನೋ ಅದು ಇಡೀ ಊರಿನಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ನಮ್ಮೂರ ನಾಯಿಂದನ ಮಗ ದೊಂಬರ ಹುಡುಗಿಯ ಜೊತೆ ಹೋದನಂತೆ ಎಂಬ ಮಾತು ಹರಡುತ್ತದೆ. ಇದು ಅವರ ಕುಟುಂಬಕ್ಕೆ ಹೆಚ್ಚು ಪ್ರಭಾವ ಬೀರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಒಂದು ಹಳ್ಳಿಯ ಘನತೆ ಗೌರವಕ್ಕೆ ಬಹಳ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಇಡೀ ಊರ ಇದನ್ನೆಲ್ಲ ವಿರೋಧವನ್ನು ಮಾಡುತ್ತೆ. ಇಂಥ ಒಂದು ವಿಚಾರದಿಂದ ವೆಂಕಟಸ್ವಾಮಿಯ ಕುಟುಂಬದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಇಲ್ಲಿ ತಾಯಿಯ ಆತಂಕವನ್ನು ನಾವು ಕಾಣಬಹುದಾಗಿರುತ್ತೆ. ಯಾಕೆಂದರೆ ಊರಲ್ಲಿರುವಂತಹ ಜನರೆಲ್ಲರೂ ಕೂಡ ಅವನ ಬಗ್ಗೆ ಆಡ್ಕೊಂಡು ಮಾತಾಡೋದಕ್ಕೆ ಶುರು ಮಾಡಿದಾಗ ಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪ ಆತಂಕ, ಮುಜುಗರಗಳು, ಅವಮಾನಗಳು ಆಗೋದು ಸಹಜವಾಗೇ ಇರುತ್ತೆ. ಹಾಗೆ ಇಲ್ಲಿ ವೆಂಕಟಸ್ವಾಮಿಯ ತಾಯಿಗೂ ಸಹ ಅಂದರೆ ಮುನಿಯಮ್ಮನಿಗೂ ಸಹ ಮಗನ ಬಗ್ಗೆ ಚಿಂತೆ ಶುರುವಾಗುತ್ತೆ. ಹಾಗಾಗಿ ಗಂಡನ ಹತ್ರ ಆಕೆ ಜಗಳವನ್ನು ಮಾಡ್ತಾಳೆ. ಯಾಕಂದರೆ ಯಾರೋ ಒಬ್ರು ಹೇಳಿರ್ತಾರೆ ಅವನೆಲ್ಲ ಪಕ್ಕದ ಹಳ್ಳಿಯಲ್ಲಿ ದೊಂಬರ ಹುಡುಗಿಯ ಜೊತೆ ಇದ್ದಾನೆ ಅಂತ ಹೇಳಿ ಯಾರೋ ಹೇಳ್ತಾರೆ. ಇದನ್ನು ಕೇಳಿದಂತಹ ಮುನಿಯಮ್ಮ ತನ್ನ ಗಂಡನ ಜೊತೆ ಜಗಳ ಮಾಡ್ತಾಳೆ. ಹೋಗಿ ನನ್ನ ಮಗನನ್ನು ಕರೆದುಕೊಂಡು ಬಾ ಅಂತ ಹೇಳಿ ತನ್ನ ಗಂಡನ ಜೊತೆ ಜಗಳವನ್ನು ಮಾಡ್ತಾಳೆ. ತಂದೆ ನರಸ ಮೇಲ್ನೋಟಕ್ಕೆ ಉದಾಸೀನವಾಗಿ ಕಂಡ್ರೂ ಸಹ ಮಗ ಮರ್ಯಾದೆ ಕಳೆಯುತ್ತಿದ್ದಾನಲ್ಲ ಅನ್ನುವಂಥ ಒಂದು ನೋವನ್ನು ಒಳಂದೊಳಗೆ ಅವನು ಅನುಭವಿಸ್ತಾ ಇರ್ತಾನೆ. ಇದೆಲ್ಲದನ್ನು ಕೂಡ ನರಸನಿಗೂ ಸಹ ಗೊತ್ತಿದೆ, ತನ್ನ ಮಗ ಹೀಗೆಲ್ಲ ಮಾಡ್ತಿರೋದು ಇಡೀ ಊರಿಗೆ ಕಳಂಕವಾಗಿ ಕಾಣುತ್ತೆ, ತನ್ನ ಕುಟುಂಬಕ್ಕೆ ಕಳಂಕವಾಗಿ ಕಾಣುತ್ತೆ ಅಂತ ಹೇಳಿ ಅವನಿಗೂ ಸಹ ನೋವಿರುತ್ತೆ. ಆದರೆ ಆತ ಹೇಳ್ಕೊಳ್ತಾ ಇರೋದಿಲ್ಲ. ಜೊತೆಗೆ ಇದು ಅವನ ತಂದೆ ತಾಯಿ ಅವನ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಊರಿಗೂ ಸಹ ಇದು ಸಂಬಂಧಪಟ್ಟಿರುತ್ತೆ. ತನ್ನ ಊರಿನ ನಾಯಿಂದನ ಮಗನನ್ನ ಯಾರೋ ಒಬ್ಳು ದೊಂಬರ ಹುಡುಗಿ ಹಾರಿಸ್ಕೊಂಡು ಹೋದ್ಲು ಅಂತಂದರೆ ಗೌಡನ ಗೌಡಿಕೆಯ ಮರ್ಯಾದೆ ಕಡಿಮೆ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಗೌಡ್ರು ಕೂಡ ಇದನ್ನು ಬಹಳ ಗಂಭೀರವಾಗಿ ಈ ಒಂದು ವಿಷಯವನ್ನು ಪರಿಗಣಿಸುತ್ತಾನೆ. ಹಾಗಾಗಿ ಇದು ಗೌಡರಿಗೆ ಊರಿನ ಪ್ರತಿಷ್ಠೆಯ ಪ್ರಶ್ನೆ ಆಗಿರುತ್ತೆ. ಒಬ್ಬ ನಾಯಿಂದನ ಮಗ ಊರನ್ನು ಬಿಟ್ಟು ಹೋಗುವುದು ಊರಿನ ಮಿರಾಸು ಅಥವಾ ಸೇವೆಯ ಹಕ್ಕು ಪದ್ಧತಿಗೆ ಅವಮಾನ ಅಂತ ಹೇಳಿ ಇಲ್ಲಿ ಭಾವಿಸಲಾಗತ್ತೆ. ವೆಂಕಟಸ್ವಾಮಿ ಕೆಲವು ದಿನಗಳ ನಂತರ ಮನೆಗೆ ಬರ್ತಾನೆ. ಇದೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ದಿನ ಆ ಹುಡುಗಿಯ ಜೊತೆಗೆ ಅವನು ಹೋಗಿರ್ತಾನೆ. ಅದಾದ ಕೆಲವು ದಿನಗಳ ನಂತರ ಅವನು ವಾಪಸ್ ಮನೆಗೆ ಬರ್ತಾನೆ. ಆದರೆ ಅವನ ಮನಸ್ಸು ಮಾತ್ರ ಆ ಹುಡುಗಿಯ ಬಳಿಯೇ ಇರುತ್ತದೆ. ಊರಾಚೆಯ ಕೆರೆಯ ಬಳಿ ಅವಳಿಗಾಗಿ ಅವನು ಕಾಗೆಗಳನ್ನು ಹೊಡೆದು ತರುತ್ತಿರುತ್ತಾನೆ. ದೊಂಬರ ಸಮುದಾಯಕ್ಕೆ ಸೇರಿದವರು ಕಾಗೆಗಳನ್ನು ತಿನ್ನೋರಾಗಿರ್ತಾರೆ. ಹಾಗಾಗಿ ಕ್ಷೌರಿಕ ಸಮುದಾಯಕ್ಕೆ ಸೇರಿದವರು ಕಾಗೆಗಳನ್ನು ತಿನ್ನೋದಿಲ್ಲ ಅಥವಾ ಕಾಗೆಗಳನ್ನು ಹೊಡೆಯೋದಿಲ್ಲ. ಆದ್ರೂ ಸಹ ವೆಂಕಟಸ್ವಾಮಿ ಊರಿನ ಪಕ್ಕದಲ್ಲಿ ಅಥವಾ ಊರಿನ ಹೊರಗಡೆ ಇರುವಂತಹ ಒಂದು ಜಾಗದಲ್ಲಿ ಅವನು ಆ ಹುಡುಗಿಗೋಸ್ಕರ ಕಾಗೆಗಳನ್ನು ಹೊಡೆಯೋದನ್ನು ಯಾರೋ ಒಬ್ಬರು ನೋಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಊರಿನ ಗೌಡನಿಗೆ ಹೇಳ್ತಾರೆ, ಅವನು ಕಾಗೆಗಳನ್ನು ಹೊಡಿತಾ ಇದ್ದಾನೆ ಆ ಹುಡುಗಿಗೋಸ್ಕರ ಅಂತ ಹೇಳಿ. ಹಾಗಾಗಿ ವೆಂಕಟಸ್ವಾಮಿಯ ಪ್ರಣಯಕ್ಕೆ ವಿರೋಧವನ್ನು ಜನರೆಲ್ಲರೂ ಸೇರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೆಯಲ್ಲಿ ತಾಯಿ ಜಾತಿಯ ಮರ್ಯಾದೆ, ಹೆತ್ತವರ ಗೌರವದ ಬಗ್ಗೆ ಮಾತನಾಡಿದಾಗ ಅವನು ಬಹಳ ನೇರವಾಗಿ ಉತ್ತರಿಸುತ್ತಾನೆ. ಅಮ್ಮ, ಅವಳು ಬಂಗಾರದಂಥ ಹುಡುಗಿ, ಅವಳನ್ನು ಬಿಟ್ಟು ನಾನು ಇರಲಾರೆ. ಹಳ್ಳಿಯಲ್ಲಿ ಸಂಸಾರ ಮಾಡಲು ಸಾಧ್ಯವಿಲ್ಲವೆಂದು ತಿಳಿದು ನಾನು ಬೆಂಗಳೂರಿಗೆ ಹೋಗಿ ಹಣ ಗಳಿಸುವ ಇಚ್ಛೆ ವ್ಯಕ್ತಪಡಿಸುತ್ತಾನೆ.
ಸಮಾಜದ ಕಟ್ಟುಪಾಡುಗಳಿಗಿಂತ ಅವನಿಗೆ ತನ್ನ ಪ್ರೀತಿಯೇ ಮುಖ್ಯವಾಗುತ್ತದೆ. ಒಂದು ರಾತ್ರಿ ವೆಂಕಟಸ್ವಾಮಿ ಮನೆಗೆ ಬಂದಾಗ ಕೋಪಗೊಂಡ ತಾಯಿ ಬಾಗಿಲು ತೆರೆಯುವುದಿಲ್ಲ. ಮನನೊಂದು ಅವನು ಮತ್ತೆ ಹೊರಟು ಹೋಗುತ್ತಾನೆ. ಆದರೆ ಕೆಲವೇ ದಿನಗಳಲ್ಲಿ ಅವನಿಗೆ ತೀವ್ರವಾದ ವಿಷಮಶೀತ ಜ್ವರ ಬರುತ್ತದೆ. ಕಾಯಿಲೆಯಿಂದ ಸೊರಗಿದ ಮಗನನ್ನ ತಂದೆ ಮನೆಗೆ ಕರೆತರುತ್ತಾನೆ. ಸಾವಿನ ದವಡೆಯಲ್ಲಿರುವಾಗಲೂ ಸಹ ವೆಂಕಟಸ್ವಾಮಿ ಆ ದೊಂಬರ ಹುಡುಗಿಯನ್ನೇ ನೆನೆಯುತ್ತಾನೆ. ಅವನ ಕನವರಿಕೆಯಲ್ಲೆಲ್ಲ ಅವಳೇ ಇರುತ್ತಾಳೆ. ಸಾಯುವ ಮುನ್ನ ತಂದೆಯ ಬಳಿ ಒಂದು ಮಾತು ಕೇಳಿಕೊಳ್ಳುತ್ತಾನೆ. ನಾನು ಆ ಹುಡುಗಿಯ ಜೊತೆ ಕಳೆದ ಆ ಜಾಗದಲ್ಲೇ ಅಂದರೆ ಕೆರೆಯ ಪಕ್ಕದ ಹಸಿರು ಹುಲ್ಲುಗಾವಲಿನಲ್ಲಿ ನನ್ನನ್ನು ಹೂಳಬೇಕು ಎಂದು ಕೇಳಿಕೊಳ್ಳುತ್ತಾನೆ. ವೆಂಕಟಸ್ವಾಮಿ ತೀರಿ ಹೋಗುತ್ತಾನೆ. ಅವನ ಆಸೆಯಂತೆ ಅವನನ್ನು ಆ ಚೌಕದಲ್ಲೇ ಹೂಳಲಾಗುತ್ತದೆ. ಕಥೆಯ ಕೊನೆಯಲ್ಲಿ ಊರಿನ ಗೌಡರ ಮಾತುಗಳು ಬಹಳ ಕ್ರೂರವಾಗಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಅವರಿಗೆ ವೆಂಕಟಸ್ವಾಮಿಯ ಸಾವು ಅಥವಾ ಅವನ ಪ್ರೇಮದ ಬಗ್ಗೆ ಅಕ್ಕರೆ ಇಲ್ಲ. ಬದಲಾಗಿ ನಮ್ಮೂರ ಕಂಬಳವನ್ನು ಅಂದರೆ ಕೆಲಸವನ್ನು ಬೇರೆಯವರು ಮಾಡುವಂತಾಯಿತಲ್ಲ ಎಂದು ಊರಿನ ಸೇವೆಯ ಹಕ್ಕು ತಪ್ಪಿದ್ದರ ಬಗ್ಗೆ ಮಾತ್ರ ಸಂಕಟ ಪಡುತ್ತಾರೆ. ಇಲ್ಲಿ ಒಬ್ಬ ಮನುಷ್ಯ ಸತ್ತಾಗ ಅವನ ಪ್ರೀತಿಯನ್ನಾಗಲಿ ಜೀವನವನ್ನಾಗಲಿ ಗೌರವಿಸದ ಸಮಾಜ ಅವನಿಂದ ಸಿಗುತ್ತಿದ್ದಂತಹ ಸೇವೆಯ ಬಗ್ಗೆ ಮಾತ್ರ ಯೋಚಿಸುತ್ತದೆ ಎಂಬುದು ಕಹಿ ಸತ್ಯವಾಗಿ ಕಾಣುತ್ತದೆ. ಕಥೆಯ ಕೊನೆಯಲ್ಲಿ ಗೌಡರು ಅವನ ಸಾವಿಗೆ ಸಂಕಟ ಪಡುವುದಿಲ್ಲ. ಬದಲಾಗಿ ನಮ್ಮೂರ ಮಿರಾಸು ತಪ್ಪಿತು ಎಂದು ವೃತ್ತಿಯ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಇದು ಸಮಾಜದ ಕ್ರೂರ ಮುಖವನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಇದಿಷ್ಟು ಈ ಕಥೆಯ ಸಾರಾಂಶವಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಈ ಕಥೆಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರವನ್ನು ನೋಡೋಣ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ನಿಮಗೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.